ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮತ್ತೊಬ್ಬರು ರಮೇಶ್ ವೇದಿಕೆಗೆ ಬರ್ಬೇಕಂತ ಕೋರ್ತಾ ಇದ್ದೀನಿ. ಮೊನ್ನೆ ಶಾಸಕರುಗಳ ಸನ್ಮಾನವನ್ನು ಅನ್ನೋದು ಇಲ್ವೇ ಇಲ್ಲ. ಅದರಿಂದ ಇವತ್ತು ಈ ಕ್ಷೇತ್ರದ ಮಹಾಜನತೆಯನ್ನು ನಾನು ವಿನಂತಿ ಮಾಡಿಕೊಳ್ತೇನೆ. ಈ ಹೋಬಳಿಯ ಏನೇ ಕೆಲಸಗಳಿದ್ದರೂ ಕೂಡ ನೀವು ಪಕ್ಷಭೇದ ಮರೆತು ಯಾವ ಸಂದರ್ಭದಲ್ಲಾದರೂ ಕೂಡ ಬರ್ತಾ ಇದ್ದಾರೆ ನನ್ನ ಹತ್ರ. ಏನೇ ಕೆಲಸಗಳಿದ್ದರೂ ಸಹ ನಿಮಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಇರುತ್ತೆ. MLA ಹತ್ರ ಒಂದು ಬೋರ್ವೆಲ್ ಆಗಲಿ, ಒಂದು ಲೋನ್ ಆಗಲಿ, ಒಂದು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಬಡ ಜನತೆಗೆ ಇರುತ್ತೆ, ಎಲ್ರಿಗೂ ಇರುತ್ತೆ. ಅದರಿಂದ ನಿಮ್ಮ ಗ್ರಾಮದ ಕೆಲಸ ಆಗ್ಬೋದು, ನಿಮ್ಮ ವೈಯಕ್ತಿಕ ಕೆಲಸ ಆಗ್ಬೋದು, ಏನೇ ಕೆಲಸ ಇದ್ದರೂ ಕೂಡ ನೀವು ಬನ್ನಿ ನನ್ನ ಹತ್ರ ಬಲವಂತ ಮಾಡಿ ಗಲಾಟೆ ಮಾಡಿ ನೀವು ಮಾಡಿಸ್ಕೊಳ್ಬೇಕು ಅಂತ ನಿಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಪ್ರಾರ್ಥನೆ. ಅದಾದ ನಂತರ ಸಾಯಂಕಾಲ 5 ಗಂಟೆಗೆ ಹಿಂದಿ ಪ್ರಚಾರ ಸಭಾದಲ್ಲಿ ನೇತಾಜಿ ಜಯಂತ್ಯೋತ್ಸವದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ವಿಶೇಷವಾಗಿ ಸಮಾಲೋಚನಾ ಸಭೆಯ ರೂಪದಲ್ಲಿ ಆಯೋಜಿಸಲಾಗಿದೆ. ಈಗಾಗಲೇ ಸ್ವಾತಂತ್ರ್ಯ ಬಂದಿದ್ದರೂ ಸ್ವಾತಂತ್ರ್ಯ ಯಾವ ಥರ ಬಂತು, ಯಾರಿಂದ ಬಂತು ಅಂತಕ್ಕಂಥ ಗೊಂದಲದಲ್ಲಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಸ್ಪಷ್ಟತೆಯನ್ನು ಕಾಣಲು ಮತ್ತು ಈಗಾಗಲೇ ಏನು ಮನುಷ್ಯರ ನಡುವರ ಮಧ್ಯದಲ್ಲಿ ಅಮಾನವೀಯ ಕೃತ್ಯಗಳು ನಡೆದಿವೆ, ಅವುಗಳನ್ನು ದೂರಪಡಿಸಲು ಈ ಸಮಾಲೋಚನೆ ಸಭೆ ಆಯೋಜಿಸಲಾಗಿದೆ. ಮನುಷ್ಯರನ್ನು ಮನುಷ್ಯರಾಗಿ ಕಾಣಬೇಕು ಮತ್ತು ಮಾನವರು ಮಾನವೀಯತೆಯಿಂದ ಬದುಕತಕ್ಕಂಥ ವ್ಯವಸ್ಥೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವುಗಳು ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ದಿಸೆಯಲ್ಲಿ ನೇತಾಜಿ ನಾಗರಿಕ ಸಮಿತಿಯ ವತಿಯಿಂದ ಏನು ಕಾರ್ಯಕ್ರಮ ಆಯೋಜನೆ ಆಗಿದೆ ಅದರಲ್ಲಿ ಈ ವಿಷಯವಾಗಿ ಸಮಾಲೋಚನೆ ಮಾಡುತ್ತಾ ಮಾನವರ ಕಲ್ಯಾಣಕ್ಕಾಗಿ ವ್ಯವಸ್ಥೆ ಹೇಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಮಧ್ಯಾಹ್ನ 12:47 ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಸ್ಕೂಪ್ಸ್ ಇಸ್ಕಲ್ಟು ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ರಾಜ್ಯ ಘಟಕ ಕಲಬುರಗಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಉದ್ಘಾಟನಾ ಸಮಾರಂಭ ಹಾಗೂ ಮಾತೆ ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪು ಮೂಡಿಸಿರ್ತಕ್ಕಂಥ ಪ್ರಥಮ ಮಹಿಳಾ ಶಿಕ್ಷಕಿಯಾಗಿರ್ತಕ್ಕಂಥ ಶಿಕ್ಷಕರ ಕಣ್ಣು ಶಿಕ್ಷಕಿಯರ ಕಣ್ಣಾಗಿರ್ತಕ್ಕಂಥ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹಾಗೂ ಫಾತಿಮಾ ಶೇಖರ್ ಅವರ 195ನೇ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಇವತ್ತು ಸ್ಕೋಪ್ಸು ಆಚರಣೆ ಮಾಡ್ತಾ ಇದೆ. ಅದ್ದೂರಿಯಲ್ಲ, ಅರ್ಥಪೂರ್ಣ. ಅವರ ಮಾಡಿ ಹೋಗಿರ್ತಕ್ಕಂಥ ಸಾಧನೆ, ಅವರು ಕೊಟ್ಟಿರ್ತಕ್ಕಂಥ ಸಾಮಾಜಿಕ ಕೀರ್ತಿಗಳು ಹಾಗೂ ಅವರು ನಡೆದು ಹೋದ ದಾರಿಗಳನ್ನ ಇವತ್ತು ಸ್ಕೋಪ್ಸು ಅಲ್ಲಿ ನಾವು ಉದ್ಘಾಟನೆಯೊಂದಿಗೆ ಆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 2026ನೇ ಸ್ಕೂಪ್ಸ್ ಕ್ಯಾಲೆಂಡರ್ ಬಿಡುಗಡೆ ಆಗ್ತದೆ. ಆ ಕ್ಯಾಲೆಂಡರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ಯಾಲೆಂಡರ್, ಅದು ತಜ್ಞರು ಕೂಡಿಕೊಂಡು ಮಾಡಿರ್ತಕ್ಕಂಥ ಕ್ಯಾಲೆಂಡರ್ ಅದಾಗಿರ್ತದೆ. ಜೊತೆಗೆ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖರ್ ಅವರ ಜನ್ಮದಿನ ಅಂಗವಾಗಿ ಕಲಬುರಗಿ ಜಿಲ್ಲೆಯ 44 ಮಹಿಳಾ KGಯಿಂದ PG ಅಂಗನವಾಡಿಯಿಂದ PG ವರೆಗಿರ್ತಕ್ಕಂಥ ಅನುದಾನಿತ ಮತ್ತು ಸರ್ಕಾರಿ ಶಾಲೆಯ ವೃತ್ತಿಬಂಧ ಶಿಕ್ಷಕ ಏನು 1984ರಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಏನು ಗಾರ್ಡನ್ನಲ್ಲಿ ಒಂದು ಮೃಗಾಲಯ ಪ್ರಾಣಿ ಸಂಗ್ರಹಾಲಯ ಪ್ರಾರಂಭ ಆಯಿತು. ಆವಾಗ
ಈ ಪ್ರಾಣಿ ಸಂಗ್ರಹಾಲಯವನ್ನು ದೊಡ್ಡ ಪ್ರಮಾಣದಲ್ಲಿ ನಿರ್ಮಿಸಬೇಕು ಅಂತೇಳಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅವರ ಒಂದು ಅನುದಾನದಲ್ಲಿ ಅಂದರೆ ಅಂದಾಜು 43 ಕೋಟಿ ಅಂದಾಜು ವೆಚ್ಚದಲ್ಲಿ ಕಾಳಗಿ ತಾಲೂಕಿನ ಮಾಡಗೂರು ಗ್ರಾಮದಲ್ಲಿ ಪ್ರಾಣಿ ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಸುಮಾರು ಅಂದಾಜು 42 ಎಕರೆ 30 ಗುಂಟೆ ಜಮೀನಿದೆ. ಆ ಜಮೀನಲ್ಲಿ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಸೇರಿ ನಿರ್ಮಾಣಗೊಳ್ತಾ ಇದೆ. ಅದು ಭಾಳಷ್ಟು ಸಂತೋಷದ ವಿಷಯ. ಕೆಲವೊಬ್ಬರು ಇಲ್ಲಿ ಜನ ಭಾಳ ದೂರ ಹೋಗಿ ಮಾಡ್ತಾ ಇದ್ದಾರೆ ಅಂತ ವ್ಯಕ್ತಪಡಿಸ್ತಾರೆ. ಆದರೆ ನಾವು ಅಲ್ಲಿ ಆಗ್ತಾ ಇರೋ ವಿಷಯಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸ್ತಿದ್ದೀವಿ ಮತ್ತು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇದರ ಜೊತೆಗೆ ಏನು ಸರ್ವೆ ನಂಬರ್ 48 ಏನಿದೆ, ಆ 48ರಲ್ಲಿ ಅಂದಾಜು 123 ಎಕರೆ ಜಮೀನು. ಆ ಜಮೀನಿನಲ್ಲಿ ಎಲ್ಲರೂ ಕೂಡ ಸುತ್ತಮುತ್ತ ಹಳ್ಳಿ ಜನರು, ಬೆಣ್ಣೂರು, ಆಮೇಲೆ ಸಣ್ಣೂರು, ಮಾಡಗೂರು, ಆಮೇಲೆ ಮಾಡಗೂರು ತಾಂಡ, ಈ ಥರದ ಎಲ್ಲ ಗ್ರಾಮಸ್ಥರು ಬಂದು ಏನು ಮಣ್ಣು ಕಳಸಾಗಾಣಿಕೆ ಮಾಡಿಕೊಂಡು ಎಲ್ಲ ಜಮೀನು ಹಾಳು ಮಾಡ್ತಾಯಿದ್ರು. ಸರ್ಕಾರಿ ಜಮೀನು, ಅದು ರೆವಿನ್ಯೂ ಲ್ಯಾಂಡ್. ಆ ಕಾರಣಕ್ಕಾಗಿ ಏನು ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.